ಎಸ್ ರಾಜಮೌಳಿ ಅವರ ದಾಖಲೆ ಮುರಿದ ಮಹಾಕಾವ್ಯ ತ್ರಿಬಲ್ ಆರ್ ಮರು ಬಿಡುಗಡೆಗೆ ಸಿದ್ಧವಾಗಿದ್ದು, ಇದೇ ತಿಂಗಳಲ್ಲಿ ಮತ್ತೆ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗಲು ಸಜ್ಜಾಗಿದೆ. ಎಸ್ ರಾಜಮೌಳಿ ಅವರ ಆಸ್ಕರ್ ಪ್ರಶಸ್ತಿ ವಿಜೇತ ಚಿತ್ರ ತ್ರಿಬಲ್ ಆರ್ ಮೇ 10ರಂದು ಭಾರತದಾದ್ಯಂತ ಥಿಯೇಟರ್ಗಳಲ್ಲಿ ಮರು ಬಿಡುಗಡೆ ಆಗುವುದರೊಂದಿಗೆ ಮತ್ತೊಮ್ಮೆ ಪ್ರೇಕ್ಷಕರನ್ನ ಆಕರ್ಷಿಸಲು ಸಿದ್ಧವಾಗಿದೆ. ಜೂನಿಯರ್ ಎನ್ಟಿಆರ್ ಮತ್ತು ರಾಮ್ ಚರಣ್ ನಟಿಸಿದ್ದ ಬ್ಲಾಕ್ ಬಸ್ಟರ್ ಚಲನಚಿತ್ರವು ಮತ್ತೆ ತಮ್ಮ ಅಭಿಮಾನಿಗಳನ್ನ ತಮ್ಮೆಡೆಗೆ ಸೆಳೆಯಲು ಬರುತ್ತಿದ್ದಾರೆ. ಈ ಚಿತ್ರವು ತೆಲುಗು ಸೂಪರ್ ಸ್ಟಾರ್ಗಳಾದ ಎನ್.ಟಿ. ರಾಮರಾವ್ ಜೂನಿಯರ್ ಮತ್ತು ರಾಮ್ ಚರಣ್ ಜೊತೆಗೆ ಆಲಿಯಾ ಭಟ್, ಅಜಯ್ ದೇವಗನ್ ಮತ್ತು ಶ್ರೇಯಾ ಸರನ್ ಸೇರಿದಂತೆ ಶಕ್ತಿಶಾಲಿ ಪಾತ್ರವನ್ನ ಹೊಂದಿದೆ. ತ್ರಿಬಲ್ ಆರ್ ಮರು ಬಿಡುಗಡೆಯ ಭಾರತೀಯ ಸಿನಿಮಾದ ಹೊಳಪನ್ನ ಮತ್ತೊಮ್ಮೆ ದೊಡ್ಡ ಪರದೆಯ ಮೇಲೆ ಕಾಣುವಂತೆ ಮಾಡುತ್ತದೆ. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಎಸ್ ರಾಜಮೌಳಿ ನಿರ್ದೇಶನವು ಅತ್ಯುತ್ತಮ ಜನಪ್ರಿಯ ಚಲನಚಿತ್ರಕ್ಕಾಗಿ ಸಂಪೂರ್ಣ ಮನೋರಂಜನೆಯನ್ನು ಒದಗಿಸುವ 6 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದೆ. ನಾಟು ನಾಟುಗಾಗಿ ಸಂಗೀತ ನಿರ್ದೇಶಕ ಎಂ ಕೀರವಾಣಿ ಮತ್ತು ಗೀತ ರಚನೆಕಾರ ಚಂದ್ರಬೋಸ್ ಅವರನ್ನು ಗೌರವಿಸಲಾಯಿತು. ಸಿನಿಮಾದಲ್ಲಿ ಜೂನಿಯರ್ ಎನ್ಟಿಆರ್ ಮತ್ತು ರಾಮ್ ಚರಣ್ ಅವರಲ್ಲದೆ ತ್ರಿಬಲ್ ಆರ್ನಲ್ಲಿ ಆಲಿಯಾ ಭಟ್, ಅಜಯ್ ದೇವಗನ್, ಶ್ರೇಯಾ ಸರನ್, ಸಮುದ್ರಕಣಿ, ರೇ ಸ್ಟೀವೆನ್ಸನ್, ಆಲಿಸನ್ ಡೂಡಿ, ಓವಿಲಿಯಾ ಮೋರಿಸ್, ರಾಹುಲ್ ರಾಮಕೃಷ್ಣ, ಮರಕಂದ್ ದೇಶಪಾಂಡೆ ಮತ್ತು ಎಡ್ವರ್ಡ್ ಸೊನೆನ್ಬ್ಲಿಕ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ನಿರ್ದಿಷ್ಟ ಚಿತ್ರಮಂದಿರಗಳು ಮತ್ತು ಪ್ರದರ್ಶನದ ಸಮಯದ ವಿವರಗಳನ್ನು ಶೀಘ್ರದಲ್ಲೇ ಪ್ರಕಟಿಸುವ ನಿರೀಕ್ಷೆ ಇದೆ. ತ್ರಿಬಲ್ ಆರ್ ಮೇ 10ರಂದು ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ 2D ಮತ್ತು 3D ಆವೃತ್ತಿಗಳಲ್ಲಿ ಚಿತ್ರಮಂದಿರಗಳಲ್ಲಿ ಮರು ಬಿಡುಗಡೆ ಆಗಲಿದೆ. ಪಿವಿಆರ್ ಐನಾಕ್ಸ್ ಚಿತ್ರಮಂದಿರಗಳು ಸೋಮವಾರ ತನ್ನ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳಿಗೆ ತೆಗೆದುಕೊಂಡು ಘೋಷಣೆ ಮಾಡಿದೆ.